ಆತ್ಮೀಯ ಕೇಳುಗರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ ದೀಪಾ ಸಮಾಜ ಸೇವಾ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗಂಗಾವತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿರುವ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ 26ನೆಯ ಸಂಚಿಕೆಯಲ್ಲಿ ಮಹಾತ್ಮ ಗಾಂಧೀಜಿರವರ ಕುರಿತಾಗಿ ಅನೇಕ ಮಹತ್ವದ ವಿಚಾರಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಇಮಾಮ್ ಸಾಹೇಬ್ ಹಡಗ್ಲಿರವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡೆಗೆ ಎಂಬ ಕಾರ್ಯಕ್ರಮ ಕೇಳುತ್ತಿರುವ ನನ್ನೆಲ್ಲ ಕೇಳುಗದರುಗಳಿಗೆ ಇಮಾಮ್ ಸಾಹೇಬನ ಶರಣು ಶರಣಾರ್ಥಿ. ಗೆಳೆಯರೇ, ಆತ್ಮ ಸಂಯಮದಿಂದ ಕೂಡಿದ ವಿವೇಕ, ವಿನಯದಿಂದ ಕೂಡಿದ ವಿದ್ಯೆ, ಸರಳತೆಯಿಂದ ಕೂಡಿದ ಜೀವನ ಇವು ಮಹಾತ್ಮರ ಲಕ್ಷಣಗಳು. ಇಂತಹ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದ ಮೋಹನ್ ದಾಸ್ ಕರಮಚಂದ ಗಾಂಧಿ ಮಹಾತ್ಮ ಎಂಬ ಬಿರುದನ್ನು ಪಡೆದುಕೊಂಡು ಮುಂದೆ ನಮಗೆಲ್ಲರಿಗೂ ಮಹಾತ್ಮ ಗಾಂಧೀಜಿ ಆದರು. ಸ್ನೇಹಿತರೆ, ಅಕ್ಷರಸ್ಥ ಸಮುದಾಯದಲ್ಲಿ ಬಹುತೇಕ ಜನರ ಹವ್ಯಾಸ ಪುಸ್ತಕಗಳನ್ನು ಸಂಗ್ರಹಿಸುವುದು ಮತ್ತು ಪುಸ್ತಕಗಳನ್ನು ಓದುವುದು. ಜಗತ್ತಿನಲ್ಲಿ ಪ್ರತಿಶತ 100ಕ್ಕೆ 100 ಜನರನ್ನ ಪ್ರತಿಗಣನೆಗೆ ತೆಗೆದುಕೊಂಡರೆ ಅದರಲ್ಲಿ ಪುಸ್ತಕವನ್ನು ಹಣ ಕೊಟ್ಟು ಕೊಂಡುಕೊಂಡು ತರುವಲ್ಲಿ ಪ್ರತಿಶತ 50 ಜನರು ಪುಸ್ತಕಗಳನ್ನು ತರುವುದು ತಮ್ಮ ಮನೆಯ ಗ್ರಂಥಾಲಯದಲ್ಲಿ ಅಂದಚಂದಕ್ಕೆ ಇಡುವುದಕ್ಕೆ, ಇಲ್ಲವೇ ತಮ್ಮ ಮನೆಯ ಕಪಾಟಿನಲ್ಲಿ ಸುಂದರವಾಗಿ ಜೋಡಿಸಿಟ್ಟಿರುತ್ತಾರೆ. 100ರಲ್ಲಿ 50 ಜನ ಈ ಕೆಲಸವನ್ನು ಮಾಡಿದರೆ ಉಳಿದ ಪ್ರತಿಶತ 50ರಲ್ಲಿ 25% ಜನ ಪುಸ್ತಕಗಳನ್ನು ಅಷ್ಟೋ ಇಷ್ಟೋ ಓದುತ್ತಾರೆ. ಆಸಕ್ತಿ ಇಲ್ಲದೆಯೋ ಅಥವಾ ಪುಸ್ತಕ ಓದಿಸಿಕೊಂಡು ಹೋಗಲಾರದ್ದಕ್ಕೋ ಆ ಪುಸ್ತಕವನ್ನು ಅಲ್ಲಿಯೇ ಕೈಬಿಡುತ್ತಾರೆ. ಇಲ್ಲಿಗೆ ಉಳಿದ 25%ದಲ್ಲಿ 10% ಜನ ಸಂಪೂರ್ಣ ಪುಸ್ತಕವನ್ನು ಓದಿ ಸಂತೋಷ ಪಡುತ್ತಾರೆ. ಕೊನೆಗೆ ಉಳಿದಿರುವ 15%ದಲ್ಲಿ 10 ಜನ ಪುಸ್ತಕವನ್ನು ಕುರಿತು ತಾವು ಓದಿಕೊಂಡಿರುವ ಪುಸ್ತಕ ಹಾಗೂ ಅದರೊಳಗಿರುವ ಮಾಹಿತಿಯನ್ನು ಹಂಚಿಕೊಂಡು ಮತ್ತೊಬ್ಬರಿಗೆ ಪುಸ್ತಕ ಓದಲು ಹೇಳುತ್ತಾರೆ. ಇಲ್ಲಿಗೆ 100ಕ್ಕೆ 95% ಮುಗಿದು ಹೋಯಿತು. ಕೊನೆಗೆ ಉಳಿದ 5% ಜನರು ಮಾತ್ರ ಪುಸ್ತಕದಲ್ಲಿರುವ ಮೌಲ್ಯಗಳನ್ನು, ಯೋಜನೆಗಳನ್ನು ತಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡು ಅನುಷ್ಠಾನಕ್ಕೆ ತರುತ್ತಾರೆ. ಇಂತಹ 5% ಜನರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಒಬ್ಬರು. ಸ್ನೇಹಿತರೆ, ಬಾಲ್ಯದಲ್ಲಿ ಗಾಂಧೀಜಿಯವರು ಎಲ್ಲರಂತೆ ಒಬ್ಬ ಸಾಧಾರಣ ವಿದ್ಯಾರ್ಥಿಯಾಗಿದ್ದರು. ತಮ್ಮ 20ನೇ ವಯಸ್ಸಿನಲ್ಲಿ ಇವರು ಓದಿನ ಕಡೆಗೆ ಹೊರಳಿಕೊಂಡರು. ಅವರ ಓದು ತುಂಬಾ ಆಳ ಅಗಲವನ್ನು ಹೊಂದಿರುವಂತಹದ್ದು. ಬಯಲು ಗುಡ್ಡ ಪ್ರದೇಶದಲ್ಲಿ ಒಂದು ಮೇಕೆಯನ್ನು, ಕುರಿಯನ್ನು ಮೇಯಲು ಬಿಟ್ಟರೆ ಅದು ಹೇಗೆ ಸಿಕ್ಕ ಹಸಿರು ಹುಲ್ಲು, ಒಣ ಹುಲ್ಲು, ಎಲೆ, ಮುಳ್ಳು, ಹಣ್ಣು ಎಲ್ಲವನ್ನು ತಿನ್ನುವಂತೆ ಗಾಂಧೀಜಿಯವರೂ ಕೂಡ ತಮಗಿರುವ ಜ್ಞಾನದಾಹವನ್ನು ತಣಿಸಿಕೊಳ್ಳಲು ಕೈಗೆ ಸಿಕ್ಕ ಪುಸ್ತಕಗಳನ್ನೆಲ್ಲ ಓದಿ ಮುಗಿಸಿದರು. ಮಹಾತ್ಮ ಗಾಂಧೀಜಿಯವರು ಓದಿದ ಎಲ್ಲ ಪುಸ್ತಕಗಳೇನು ಅವರ ಮೇಲೆ ಪ್ರಭಾವ ಬೀರಿದವು ಎನ್ನುವಂತಿಲ್ಲ. ಕೆಲವು ಪುಸ್ತಕಗಳು ಮಾತ್ರ ಅವರ ಜೀವನದ ಮೇಲೆ ಅಚ್ಚಳಿಯದೆ ಗುರುತು ಮೂಡಿಸಿದವು. ಅಂತಹ ಮುಖ್ಯವಾದ 3 ಕೃತಿಗಳನ್ನು ಕುರಿತು ಇವತ್ತು ನನ್ನ ಮಾತು.
ಒಂದು ಜಾನ್ ರಸ್ಕಿನ್ ಬಾಂಡ್ ಬರೆದ ಅಂಟು ದಿಸ್ ಲಾಸ್ಟ್. ಎರಡನೆಯದು ಹೆನ್ರಿ ಡೇವಿಡ್ ಥುರೋ ಬರೆದ ಸಿವಿಲ್ ಡಿಸ್ಒಬಿಡಿಯನ್ಸ್. ಮೂರನೆಯದು ಕೌಂಟ್ ಲಿಯೋ ಟಾಲ್ಸ್ಟಾಯ್ ಬರೆದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿದಿನ್ ಯು. ಗೆಳೆಯರೆ, ಮೊದಲನೇ ಕೃತಿ ಜಾನ್ ರಸ್ಕಿನ್ ಬಾಂಡ್ ರವರ ಅಂಟು ದಿಸ್ ಲಾಸ್ಟ್. ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಈ ಕೃತಿ 4 ದೀರ್ಘ ಪ್ರಬಂಧಗಳನ್ನೊಳಗೊಂಡ ಪ್ರಮುಖ ಕೃತಿ. ಗಾಂಧಿಯವರು ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿ ಮುಗಿಸಿಕೊಂಡು ಭಾರತಕ್ಕೆ ಮರಳಿ ಮತ್ತೆ ತಮ್ಮ ವಕೀಲಿಕೆಯನ್ನು ಮಾಡಲು ದಕ್ಷಿಣ ಆಫ್ರಿಕಾದ ಕಡೆಗೆ ಚಲಿಸಿರುವ ಸಂದರ್ಭ. ಅಲ್ಲಿ ವಕೀಲಿಕೆ ಮಾಡುವ ಸಂದರ್ಭದ ಘಳಿಗೆಯಲ್ಲಿ ಗೆಳೆಯರೊಬ್ಬರು ಅಂಟು ದಿಸ್ ಲಾಸ್ಟ್ ಎಂಬ ಕೃತಿಯನ್ನು ಗಾಂಧಿಯವರಿಗೆ ಉಡುಗೊರೆಯಾಗಿ ಕೊಟ್ಟಿರುತ್ತಾರೆ. 1904 ಅಕ್ಟೋಬರ್ 1ನೇ ತಾರೀಕಿನಂದು ಗಾಂಧೀಜಿಯವರು ಜೋಹಾನ್ಸ್ಬರ್ಗ್ನಿಂದ ಡರ್ಬನ್ ನಗರಕ್ಕೆ ರೈಲಿನಲ್ಲಿ ಪ್ರಯಾಣಿಸುತ್ತಿರುವ ಸಮಯ. ಆ ಸಮಯದ ಉದ್ದಕ್ಕೂ ಗಾಂಧೀಜಿಯವರು ಈ ಕೃತಿಯನ್ನು ಒಂದೇ ಗುಕ್ಕಿಗೆ ಓದಿ ಮುಗಿಸಿದ್ದರು. ಉಡುಗೊರೆಯಾಗಿ ಪಡೆದಂತಹ ಪುಸ್ತಕವೊಂದು ಅವರ ಮೇಲೆ ಇಷ್ಟೊಂದು ಪ್ರಭಾವ ಬೀರಬಹುದೆಂದು ಅವರು ಕನಸು ಮನಸ್ಸಿನಲ್ಲಿ ಎಣಸಿರಲಿಲ್ಲ. ಹಾಗಾದರೆ ಜಾನ್ ರಸ್ಕಿನ್ ಬಾಂಡ್ ರವರು ಈ ಕೃತಿಯಲ್ಲಿ ಹೇಳಿರುವ ಅಂಶಗಳಾದರೂ ಏನು? ಈ ಕೃತಿಯಲ್ಲಿ ಅವರು ಹೇಳಿರುವ ವಿಚಾರಗಳು ಸಂಪತ್ತಿನ ಸಮಾನ ಹಂಚಿಕೆ, ಬಂಡವಾಳಶಾಹಿಯ ವಿಸ್ತಾರ, ಆರ್ಥಿಕ ಸಮಾನತೆ, ಬಡವರ ಅಭಿವೃದ್ಧಿ, ಸಮಾಜದಲ್ಲಿ ಶತಮಾನಗಳಿಂದ ಕಂಡುಬರುತ್ತಿರುವ ಉಳ್ಳವರು ಮತ್ತು ಇಲ್ಲದರ ನಡುವಿನ ಅಂತರ, ಹೀಗೆ ತಾತ್ವಿಕವಾಗಿರುವ ವಿಷಯಗಳನ್ನು ಲೇಖಕ ತಾರ್ಕಿಕವಾಗಿ ಚರ್ಚಿಸುತ್ತಾ ಹೋಗಿರುವ ಅಂಶಗಳು ಗಾಂಧೀಜಿಯವರ ಬದುಕಿನುದ್ದಕ್ಕೂ ಜೊತೆಯಾದವು. ಈ ಕೃತಿಯನ್ನು ಓದಿದ ಮೇಲೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿಯೇ ಫಿನಿಕ್ಸ್ ಸೆಟಲ್ಮೆಂಟ್ ಎಂಬ ಒಂದು ಹೊಸ ತಂಡವನ್ನು ಕಟ್ಟಿಕೊಂಡು ಆ ಗುಂಪಿನ ಸದಸ್ಯರಿಗೆ ಒಂದು ಕಡೆ ಸೇರಿಸಿ ಅಂಟು ದಿಸ್ ಲಾಸ್ಟ್ ಎಂಬ ಕೃತಿಯ ವಿಚಾರಗಳನ್ನು ಅವರಲ್ಲಿ ಹಂಚಿಕೊಂಡರು. ಕೃತಿಯ ಒಳತೋಟಿಗಳನ್ನು ಗಮನಿಸುತ್ತಾ ಹೋದ ಗಾಂಧೀಜಿಯವರು ಒಂದು ವ್ಯಕ್ತಿಯ ಒಳಿತು ಒಂದಿಡೀ ಸಮಾಜದ ಒಳಿತನ್ನು ಅವಲಂಬಿಸಿರುತ್ತದೆ. ಸಮಾಜ ಸುಖಿಯಾಗಿದ್ದರೆ ವ್ಯಕ್ತಿಯೂ ಸುಖಿಯಾಗಿರುತ್ತಾನೆ ಎಂಬ ಅಂಶಗಳು ಅವರಿಗೆ ಪ್ರತಿನಿತ್ಯ ಕಾಡುತ್ತಿದ್ದವು. ನಮ್ಮ ಸುಖ ದುಃಖಗಳು ಕೇವಲ ನಮ್ಮವೂ ಮಾತ್ರವಲ್ಲ, ಸಮಾಜದವೂ ಆಗಿರುತ್ತದೆ ಎಂಬ ಒಳ ಅಂಶವನ್ನು ಗಾಂಧೀಜಿಯವರು ಈ ಕೃತಿಯಿಂದ ಅರಿತುಕೊಂಡಿದ್ದರು. ಒಬ್ಬ ವ್ಯಕ್ತಿಯ ಬದುಕು ಸಮಾಜದ ಮೇಲೆ ಹೇಗೋ ಹಾಗೆ ಸಮಾಜದ ಆಗುಹೋಗುಗಳೂ ವ್ಯಕ್ತಿಯ ಬದುಕಿನ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನೇ ಉಂಟು ಮಾಡುತ್ತವೆ ಎಂಬ ವಿಚಾರಗಳು ಗಾಂಧಿ ಈ ಪುಸ್ತಕದಿಂದ ಅರಿತುಕೊಂಡರು. ಒಬ್ಬ ವ್ಯಕ್ತಿ ಅಭಿವೃದ್ಧಿಯಾಗಬೇಕಾದರೆ ಇಡೀ ಸಮಾಜವೇ ಅಭಿವೃದ್ಧಿಯಾಗುವ ಸಂಕಲ್ಪ ಮಾಡಬೇಕು. ಸಮಾಜವನ್ನು ಉದ್ಧಾರ ಮಾಡುವ ವ್ಯಕ್ತಿ ವಿಚಾರ ಉನ್ನತಿಗೇರುವ ಕನಸನ್ನು ಕಟ್ಟಿರಬೇಕು ಎಂಬ ವಿಚಾರಗಳು ಗಾಂಧಿಯ ಮನದಲ್ಲಿ ದಿನದಿಂದ ದಿನಕ್ಕೆ ಹರಳುಗಟ್ಟುತ್ತಾ ಹೋಗಿ ಮುಪ್ಪುರಿಗೊಂಡು ಮುಂದೆ ಈ ಎಲ್ಲ ಅಂಶಗಳನ್ನು ಸೇರಿಕೊಂಡು ಗಾಂಧೀಜಿಯವರು ಸರ್ವೋದಯ ಎಂಬ ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿದರು. ಜಾನ್ ರಸ್ಕಿನ್ ರವರ ಕೃತಿಯ ಪ್ರಭಾವವೇ ಗಾಂಧೀಜಿಯವರ ಈ ಸರ್ವೋದಯದ ಪರಿಕಲ್ಪನೆ. ಗೆಳೆಯರೆ, ಇನ್ನು ಗಾಂಧಿಯವರ ಮೇಲೆ ಪ್ರಭಾವ ಬೀರಿದ ಎರಡನೇ ಕೃತಿ ಅಮೆರಿಕನ್ ಲೇಖಕ ಹೆನ್ರಿ ಡೇವಿಡ್ ಥುರೋ ಬರೆದ ಸಿವಿಲ್ ಡಿಸ್ಒಬಿಡಿಯನ್ಸ್. ಕನ್ನಡದಲ್ಲಿ ನಾಗರಿಕ ಅವಿಧೇಯತೆ, ಪೌರ ಅವಿಧೇಯತೆ ಎಂದು ಕರೆಯಿಸಿಕೊಳ್ಳುವ ಈ ಕೃತಿ 18ನೇ ಶತಮಾನದ ಪೂರ್ವಾರ್ಧದಲ್ಲಿ ಬರೆಯಿಸಿಕೊಂಡಿದ್ದು
ಬಲಾಢ್ಯ ಅಮೆರಿಕ ತನ್ನ ಪಕ್ಕದ ದೇಶವಾದ ಬಡಪಾಯಿ ಮೆಕ್ಸಿಕೋದ ಮೇಲೆ ಆಕ್ರಮಣ ಮಾಡಿ ತನ್ನ ಬಲ ಮತ್ತು ಸಂಪತ್ತಿನ ಮದವನ್ನು ತೋರಿಸಿತು. ಒಂದು ರಾಷ್ಟ್ರ ತಾನು ಬಲಾಢ್ಯ ಎಂಬ ಒಂದೇ ಒಂದು ಕಾರಣಕ್ಕೆ ಪಕ್ಕದ ಬಡದೇಶದ ಮೇಲೆ ಯುದ್ಧಕ್ಕೆ ಹೋಗುವುದು ಎಷ್ಟು ಸರಿ ಎಂದು ಅಮೆರಿಕದ ಅನೇಕ ವಿದ್ವಾಂಸರು, ಬರಹಗಾರರು, ಮೇಧಾವಿಗಳು ಆ ಸಮಯದಲ್ಲಿ ಪ್ರಶ್ನಿಸಿದ್ದರು. ಈ ಅನೇಕರಲ್ಲಿ ಹೆನ್ರಿ ಡೇವಿಡ್ ಥೂರೋ ಕೂಡ ಒಬ್ಬ. ನನ್ನ ದೇಶ ಬೇರೆ ದೇಶದ ಜೊತೆ ಅನಗತ್ಯವಾಗಿ ಯುದ್ಧ ಮಾಡುವುದು, ಯುದ್ಧಕ್ಕಾಗಿ ಪ್ರಜೆಗಳ ದುಡ್ಡನ್ನು ಹೀಗೆ ವ್ಯಯಿಸುವುದನ್ನು ನಾನು ಪ್ರತಿಭಟಿಸುತ್ತೇನೆ ಎಂದು ಡೇವಿಡ್ ಥ್ಯೂರೋ ಪ್ರತಿಭಟನೆಗೆ ಇಳಿದ. ಇದನ್ನು ಸಹಿಸದ ಅಮೆರಿಕ ಸರ್ಕಾರ ಅವನಿಗೆ ಬಂಧಿಸಿ ಜೈಲಿಗೆ ತಳ್ಳಿತು. ದೇಶದ ಕಾನೂನು ನ್ಯಾಯವಿರೋಧಿಯಾಗಿದ್ದರೆ, ಜನವಿರೋಧಿಯಾಗಿದ್ದರೆ ಅಂತಹ ಕಾನೂನನ್ನು ವಿರೋಧಿಸುವ, ಅದನ್ನು ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಎಂಬ ಆಶಯವನ್ನಿಟ್ಟುಕೊಂಡು ಥೂರೋ ಪೌರ ಅವಿಧೇಯತೆ ಎಂಬ ಸುದೀರ್ಘ ಪ್ರಬಂಧವನ್ನು ಬರೆದ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರನ್ನು ಮತ್ತು ಆಫ್ರಿಕಾರನ್ನು 2 ಮತ್ತು 3ನೇ ದರ್ಜೆಯ ಪ್ರಜೆಗಳಂತೆ ನಡೆಸಿಕೊಳ್ಳುತ್ತಿದ್ದ ಬ್ರಿಟಿಷ್ ಸರ್ಕಾರದ ವರ್ಣಭೇದ ನೀತಿಯನ್ನು ಖಂಡಿಸಿ ಪ್ರತಿಭಟನೆಗೆ ಇಳಿದಾಗ ಗಾಂಧೀಜಿಯವರಿಗೆ ನೈತಿಕ ಬಲ ನೀಡಿದ್ದು ಇದೇ ಹೆನ್ರಿ ಡೇವಿಡ್ ಥೂರೋನ ಪ್ರಬಂಧ. ಆತನು ಹಾಕಿಕೊಟ್ಟ ವಿಚಾರಗಳನ್ನೇ ಇಟ್ಟುಕೊಂಡು ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಪ್ರತಿಭಟಿಸಿದರು. ಸರಕಾರಕ್ಕೆ ಸಹಕಾರ ನೀಡದೆ ಹೋರಾಟ ಮುಂದುವರೆಸಿದರು. ಈ ಕೃತಿ ಅವರಿಗೆ ಅಸಹಕಾರ ಚಳುವಳಿ ಎಂಬ ಪರಿಕಲ್ಪನೆಗೆ ದಾರಿಯಾಯಿತು. ಆಳುವ ಸರ್ಕಾರ ಕಾನೂನುಗಳನ್ನು ಮುರಿದಾಗ ಆ ಸರ್ಕಾರದ ವಿರುದ್ಧ ಶಾಂತಿಯಿಂದ, ಹಿಂಸೆಯಿಲ್ಲದೆ ಅಸಹಕಾರ ನೀಡುವ ಹೊಸ ಹೋರಾಟವನ್ನು ಗಾಂಧಿ ಹೆನ್ರಿ ಡೇವಿಡ್ ಥೂರೋನ ಈ ಪ್ರಬಂಧದಿಂದ ಅರಿತುಕೊಂಡರು. ಇನ್ನು ಗಾಂಧೀಜಿಯವರ ಮೇಲೆ ದಟ್ಟವಾದ ಪ್ರಭಾವ ಬೀರಿದ 3ನೇ ಕೃತಿ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಮಹರ್ಷಿ ಬರೆದ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿದಿನ್ ಯು. ದೇವರ ಸಾಮ್ರಾಜ್ಯ ನಿನ್ನೊಳಗೇ ಇದೆ. ಟಾಲ್ಸ್ಟಾಯ್ ಗಾಂಧೀಜಿಯವರ ಸಮಕಾಲೀನವರು. ರಷ್ಯಾದಲ್ಲಿ ಜೀವಿಸಿದ್ದ ಇವರು ಆಗರ್ಭ ಶ್ರೀಮಂತರು. 1879 ಹೊತ್ತಿಗೆ ಇವರ ಜೀವನದಲ್ಲಿ ಘಟಿಸಿದ ಕೆಲವು ಘಟನೆಗಳಿಂದ ಮೇಲ್ವರ್ಗದ ವೈಭೋಗದ ಶ್ರೀಮಂತಿಕೆಯ ಜೀವನಕ್ಕೆ ತಿಲಾಂಜಲಿಯನ್ನಿಟ್ಟು ಸರಳ ಜೀವನ, ಭಿನ್ನತ ವಿಚಾರ ಎಂಬ ತತ್ವವನ್ನು ಟಾಲ್ಸ್ಟಾಯ್ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಜನಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕುವ ನಿರ್ಧಾರ ತೆಗೆದುಕೊಂಡರು. ಸರಳವಾಗಿ ಬದುಕುವುದು, ಜೀವನದ ಅಗತ್ಯಗಳನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸಿಕೊಳ್ಳುವುದು, ಪ್ರಾರ್ಥನೆ, ಸಮಾನತೆಯ ಕುರಿತು ಆಳವಾದ ನಂಬಿಕೆ ಇಡುವುದು, ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಪರಿಗಣಿಸುವುದು, ದಾನ ಮಾಡುವುದು, ಇರುವ ಸಂಪತ್ತನ್ನು ಹಂಚುವುದರ ಮೂಲಕ ಸುಖ ಸಂತೋಷವನ್ನು ಕಾಣುವುದು. ಈ ಕೃತಿಯನ್ನು ಓದುತ್ತಾ ಹೋದಂತೆಲ್ಲ ಗಾಂಧೀಜಿಯವರು ಒಬ್ಬ ವ್ಯಕ್ತಿ ಅತ್ಯಂತ ಸಂತೋಷ, ನೆಮ್ಮದಿಯನ್ನು ಈ ಮೇಲಿನ ಅಂಶಗಳನ್ನು ಅನುಷ್ಠಾನಗೊಳಿಸುವುದರಿಂದ ಪಡೆಯಬಹುದೆಂದು ಅರಿತುಕೊಂಡರು. ಗಾಂಧಿಯ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರಿದ ಈ ಕೃತಿ ಟಾಲ್ಸ್ಟಾಯ್ರವರ ಬದುಕು ಮತ್ತು ಅವರ ಚಿಂತನೆಗಳು ದಿನದಿಂದ ದಿನಕ್ಕೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರುತ್ತಲೇ ಹೋದವು. ಟಾಲ್ಸ್ಟಾಯ್ರವರ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟುಕೊಂಡ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಬಡಾವಣೆಯನ್ನು ನಿರ್ಮಿಸಿ ಅದಕ್ಕೆ ಟಾಲ್ಸ್ಟಾಯ್ ಫಾರಂ ಎಂಬ ಹೆಸರನ್ನಿಟ್ಟರು. ಇದೇ ಬಡಾವಣೆಯಲ್ಲಿ
ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಯು ಕೃತಿಯಲ್ಲಿರುವ ಅಂಶಗಳನ್ನು ಅಲ್ಲಿರುವ ಜನಸಾಮಾನ್ಯರೊಂದಿಗೆ ಅವುಗಳನ್ನು ಪ್ರಾಯೋಗಿಕವಾಗಿ ತಾವು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದರು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬಂದ ಮೇಲೆ ಸಾಬರಮತಿ ಆಶ್ರಮದಲ್ಲಿ ಇವೇ ವಿಚಾರಗಳನ್ನು ಮರುಸೃಷ್ಟಿಸಿದರು. ಹೀಗೆ ಈ ಕೃತಿಯು ಅವರ ಬದುಕಿನ ಬಹು ಉದ್ದಕ್ಕೂ ಪ್ರಭಾವ ಪ್ರೇರಣೆಯನ್ನು ಬೀರಿತು. ಈ 3 ಕೃತಿಗಳಲ್ಲಿ ತೆಗೆದುಕೊಂಡಿರುವ ಅಂಶಗಳನ್ನು ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವತಂತ್ರ ಹೋರಾಟದಲ್ಲಿಯೂ ಹಾಗೂ ತಮ್ಮ ಜೀವನದ ಉದ್ದಕ್ಕೂ ಇವುಗಳನ್ನು ಅನುಷ್ಠಾನಗೊಳಿಸುತ್ತಲೇ ಹೋದರು. ಇದರಾಚೆಗೆ ಗಾಂಧೀಜಿಯವರ ಬದುಕಿನ ಮೇಲೆ ಸತ್ಯಾಗ್ರಹ, ಅಹಿಂಸೆ, ಮಾತೃಭಾಷಾ ಕಲಿಕೆ, ಆಧುನಿಕ ವಿಜ್ಞಾನಕ್ಕೆ ನನ್ನ ಸವಾಲುಗಳು ಮುಂತಾದ ವಿಚಾರಗಳು ಅವರ ಓದಿನ ಫಲದಿಂದಲೇ ಹುಟ್ಟಿಕೊಂಡವು. ಒಂದು ಪುಸ್ತಕದ ಓದು ಮನುಷ್ಯನ ಬದುಕಿನ ಚಿಂತನೆಗಳನ್ನು ಹೇಗೆಲ್ಲ ಬದಲಿಸಬಹುದು ಎಂಬುದಕ್ಕೆ ಈ ಮಹಾತ್ಮನೇ ಸಾಕ್ಷಿ. ಗಾಂಧೀಜಿಯವರು ಯಾವುದೋ ಭಾಷಣಕ್ಕಾಗಲಿ ಚರ್ಚೆಗಾಗಲಿ ಹೊರಡುವ ಮುನ್ನ ಪುಸ್ತಕಗಳನ್ನು ಓದಿಕೊಂಡು ಅವುಗಳಲ್ಲಿರುವ ಅಂಶಗಳನ್ನು ಟಿಪ್ಪಣಿ ಮಾಡಿಕೊಳ್ಳುವುದು ಅವರ ಅಭ್ಯಾಸ. ದಿನದ 24 ಗಂಟೆಗಳಲ್ಲಿ ಪುಸ್ತಕ ಓದಲು ಇಂತಿಷ್ಟು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದರು. ಪ್ರಯಾಣದ ವೇಳೆಯಂತೂ ಕಡ್ಡಾಯವಾಗಿ ಬಾಪು ತಮ್ಮ ಜೊತೆ ಪುಸ್ತಕಗಳನ್ನು ಒಯ್ದು ಅವುಗಳನ್ನು ಓದುತ್ತಿದ್ದರು. ಪ್ರತಿಯೊಬ್ಬ ವ್ಯಕ್ತಿಯೂ ಬದುಕನ್ನು ಬದಲಾಯಿಸುವ ಕೆಲವು ಅಂಶಗಳಲ್ಲಿ ಪುಸ್ತಕ ಓದುವುದು ಒಂದು ಅಂಶವೆಂಬುದು ನನ್ನ ಭಾವನೆ. ಆಧುನಿಕ ಯುಗದ ಈ ಜಂಜಾಟದ ಬದುಕಿನಲ್ಲಿ ದಿನನಿತ್ಯ ಬಸ್ಸಿನಲ್ಲಿ ಸಂಚರಿಸುತ್ತಿರುವಾಗ ಆಸನದ ಮೇಲೆ ಕುಳಿತಿರುವ ಪ್ರತಿಯೊಬ್ಬರೂ ಕೈಯಲ್ಲಿ ಮೊಬೈಲನ್ನು ಹಿಡಿದುಕೊಂಡು ಕೆಲವರು ರೀಲ್ಸ್ನಲ್ಲಿ ಮುಳುಗಿದ್ದರೆ ಇನ್ನು ಕೆಲವರು ಫೇಸ್ಬುಕ್ಕಿನಲ್ಲಿ, ಇನ್ನು ಕೆಲವರು ವ್ಯಾಟ್ಸಾಪ್ಪಿನಲ್ಲಿ. ಇಂದಿನ ಯುವಕರಂತೂ ಕಿರುಚುವ ಪರಚುವ ಸದ್ದು ಮಾಡುವ ಹಾಡುಗಳನ್ನು ಹಾಕಿಕೊಂಡು ಪ್ರಯಾಣವನ್ನು ಅಸಹನೀಯವಾಗಿ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಭಾರತೀಯನಿಗೂ ಗಾಂಧೀಜಿಯವರ ಪ್ರಯಾಣದಲ್ಲಿನ ಪುಸ್ತಕ ಓದು ಒಂದು ಆದರ್ಶ ಹಾಗೂ ಅನುಕರಣೀಯ. ಹೀಗೆ ಗಾಂಧೀಜಿಯವರ ಮೇಲೆ ತಮ್ಮ ಜೀವನಕ್ಕೆ ಪ್ರಭಾವ ಬೀರಿದ 3 ಪುಸ್ತಕಗಳನ್ನು ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನನ್ನೆಲ್ಲ ಗೆಳೆಯರಿಗೆ ತುಂಬು ಹೃದಯದ ಧನ್ಯವಾದಗಳು. ನಾವೆಲ್ಲರೂ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ಪಾಲಿಸಿಕೊಂಡು ಮಹಾತ್ಮನ ಜೀವನವನ್ನು ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಸಾರುತ್ತಾ ಮಹಾತ್ಮನನ್ನು ಮತ್ತಷ್ಟು ಮಹಾತ್ಮನನ್ನಾಗಿ ಮಾಡೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತಾನೆ. ನಮಸ್ಕಾರ. ಇದುವರೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮದ 26ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾತ್ಮ ಗಾಂಧೀಜಿರವರ ಕುರಿತಾಗಿ ಅನೇಕ ಮಹತ್ವದ ವಿಚಾರಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಇಮಾಮ್ ಸಾಹೇಬ್ ಹಡಗ್ಲಿರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಆತ್ಮೀಯ ಕೇಳುಗರೆ, ನಾಳೆ ಮತ್ತೊಬ್ಬರು ವಿಶೇಷ ಅತಿಥಿಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FMನಲ್ಲಿ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ. 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಅಹಿಂಸೆಯೇ ಉಸಿರಾಗಲಿ, ಸತ್ಯವೇ ಧರ್ಮವಾಗಲಿ, ಸತ್ಯಮೇವ ಜಯತೆ. ನಮಸ್ಕಾರ.